ಅತ್ತೆ ಏನತ್ತೆ ಇದು ಇಷ್ಟೊಂದು ಖುಷಿಯಾಗಿದ್ದೀರಿ? ಆದಿಯವರು ಈ ಮದ್ವೆಗೆ ಒಪ್ಕೊಂಡ್ರ? ಆ ಹುಡುಗಿ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಿದ್ರ? ಅವನು ಒಪ್ಕೊಂಡಿದ್ದಿದ್ರೆ ನಾನು ಯಾಕೆ ಇಷ್ಟು ಖುಷಿಯಾಗಿರ್ತಿದ್ದೆ? ಅಲ್ಲ ಏನಿದೆ ಅತ್ತೆಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಆದಿಯವರು ಮದ್ವೆ ಆಗೋ ಹುಡುಗಿ ಹತ್ರ ಮಾತಾಡಕ್ ಹೋಗಿದ್ದಾರೆ. ಇವ್ರು ನೋಡಿದ್ರೆ ಖುಷಿ ಪಡ್ತಿದಾರಲ್ಲ, ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಏನೋ ಸಮಸ್ಯೆ ಆಗಿದೆ, ಏನು ಅಂತ ನೋಡ್ಬೇಕು. ನೋಡಿ, ನನ್ನ ಮದುವೆ ವಿಷಯದಲ್ಲಿ ನನಗೆ ಬೇಡ ಅಂತ ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಆದರೆ ಅವ್ರಿಗೆ ಯಾರೂ ನನ್ನ ಮಾತೇ ಕೇಳ್ತಾ ಇಲ್ಲ. ಎಸ್ಪೆಷಲಿ ನನ್ನ ಅತ್ತೆ. ಅವ್ರ ವಿಷಯನ ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ. ಅವ್ರು ಇವತ್ತು ಏನೆಲ್ಲ ಮಾಡಿದ್ರು ಗೊತ್ತಾ? ಬಾಗಲ್ ತೆಗೀರಿ ಅತ್ತೆ ಪ್ಲೀಸ್. ಅತ್ತೆ ಪ್ಲೀಸ್. ನಿನ್ ಕೊನೆ ನಿರ್ಧಾರ ಮದ್ವೆ ಆಗೋದಿಲ್ಲ ಅನ್ನೋದಾದ್ರೆ ನನ್ನ ಕೊನೆ ನಿರ್ಧಾರ ಇದೆ. ಅತ್ತೆ, ನಾನು ಹುಡುಗಿ ನೋಡಕ್ ಬಂದ್ರೆ ನಿಮ್ಗೆ ಖುಷಿ ಅಲ್ವಾ? ನಿಮ್ ಖುಷಿನೇ ನನ್ನ ಖುಷಿ. ನಾನು ಬರ್ತೀನಿ. ನಾನು ನಿಮ್ಮನ್ನು ಮದುವೆಯಾಗಿ ನಿಮ್ಮ ನೆಮ್ಮದಿ, ನನ್ನ ನೆಮ್ಮದಿ ಹಾಳು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇದನ್ನೆಲ್ಲ ನಾನು ಅಲ್ಲಿ ಹೇಳಕ್ಕಾಗಲ್ಲ. ಪ್ಲೀಸ್, ಎಲ್ರ ಮುಂದೆ ನೀವೇ ನಾನು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಡಿ. ನನ್ನ ಜೀವನ, ನಿಮ್ಮ ಜೀವನ ಎರಡು ಉಳಿಸಿ. ನನಗೆ ಗೊತ್ತು ನಿಮಗೆ ಇದರಿಂದ ಬೇಜಾರಾಗಿರುತ್ತೆ. ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್. ನೋಡಿ, ನಾನು ನಂಬಿದ ಒಂದಷ್ಟು ಜನ ನನಗೆ ಮೋಸ ಮಾಡಿದ್ದಾರೆ. ನೀವು ಮಾಡಲ್ಲ ಅನ್ಕೊಂಡಿದ್ದೀನಿ. ಅತ್ತೆ ಏನು? ಅಲ್ಲ ಅಲ್ಲ ಇಲ್ಲಿ ಅಲ್ಲ, ಅತ್ತೆ ಏನತ್ತೆ ಇದು ಇಷ್ಟೊಂದು ಖುಷಿಯಾಗಿದ್ದೀರಿ? ಆದಿಯವರು ಈ ಮದ್ವೆಗೆ ಒಪ್ಕೊಂಡ್ರ? ಆ ಹುಡುಗಿ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಿದ್ರ? ಅವನು ಒಪ್ಕೊಂಡಿದ್ದಿದ್ರೆ ನಾನು ಯಾಕೆ ಇಷ್ಟು ಖುಷಿಯಾಗಿರ್ತಿದ್ದೆ? ಏನತ್ತೆ ಹೀಗೆ ಹೇಳ್ತಿದ್ದೀರಿ? ಒಳ್ಳೆ ಹುಡುಗಿ ಅಂತ ಅನ್ಸುತ್ತೆ. ಇಬ್ರು ಒಬ್ರನ್ನೊಬ್ರು ಒಪ್ಕೊಂಡ್ರೆ ನಿಮ್ ಫ್ರೆಂಡ್ ಜೀವನನೇ ಚೆನ್ನಾಗಿರುತ್ತೆ ಅಲ್ವಾ? ಕತ್ತೆ ಬಾಲ ಕುದುರೆ ಜುಟ್ಟು, ನಾನು ಯಾಕೆ ಖುಷಿ ಪಡ್ಲಿ? ಆದಿ ನಾನು ಸೊಸೆ ಭಾಗ್ಯನ್ ಮದುವೆ ಆದ್ರೆ ಅವಾಗ ಖುಷಿ ಪಡ್ತೀನಿ. ಏನಂದ್ರೆ? ಏನೂ ಇಲ್ಲ, ನಾನು ಆಜ್ಞೆ ಹೇಳಿದ್ನಲ್ಲ ಅದನ್ನೇ ಮಾಡ್ದ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಆದಿ ಹೇಳ್ಬಿಟ್ಟು. ಟ್ರಿಪ್ ಹೆಂಗಿತ್ತು? ಸೂಪರ್ ಆಗಿತ್ತು. ಫಸ್ಟ್ ಬಸ್ ಹತ್ತದ್ವಾ, ಬಸ್ಸಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಸಾಂಗ್ ಕಳ್ಸ್ಕೊಂಡಿದ್ರೆ ತಾನೆ. ಆ ಸಾಂಗ್ ಫುಲ್ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ರೆಸಾರ್ಟ್ ಹೋಗಿದ ತಕ್ಷಣ ಸುಮ್ಮನೆ ಆಮೇಲೆ ನಮ್ಮ ಅಜ್ಜಿ ನಂಗೆ ಸರಿಯಾಗಿ ಬೈದ್ರು. ಆಮೇಲೆ ಕೇಳಿಸ್ಕೊಂಡ್ರು. ಟ್ರೆಕ್ಕಿಂಗ್ ಮಾಡಿದೆ, ಒಳ್ಳೆ ಫಾಲ್ಸ್, ದೇವಸ್ಥಾನ ಎಲ್ಲ ನೋಡಿದೆ. ನಮ್ ಇಡೀ ಫ್ಯಾಮಿಲಿ ಫೋರ್ ಕಮ್ ಮಾಡಿದ್ವಿ ಗೊತ್ತಾ?
ಏ ಚಾನ್ಸ್ ಕಾಣೋ ನಿಂದು. ನಮ್ಮ ಮನೇಲಿ ಏನ್ ಕೇಳಿದ್ರು ಬೇಡ ಬೇಡ ಅಂತಾರೆ. ನಮ್ಮನೇಲೂ ಬೇಡ ಅಂತಿದ್ರು. ಆದಿ ಅಂಕಲ್ ಅಂತ ಒಬ್ರು ಇದ್ದಾರೆ, ಅವ್ರೆ ಎಲ್ರೂ ಕನ್ವಿನ್ಸ್ ಮಾಡಿದ್ರು. ಈ ತನ್ಮಯ್, ಆದಿ ಅಂಕಲ್ ಅಂದ್ರೆ ಮೊನ್ನೆ ಬಂದ್ರಲ್ಲ ಅವ್ರ ತಾನೆ? ಹೂ ಕೊಡು, ಅವ್ರೆ ಹಳ್ಳಿ ಸ್ಕೂಲ್ಗೆಲ್ಲ ಹೆಲ್ಪ್ ಮಾಡಿದ್ರು ಅಂತ ನ್ಯೂಸ್ ಬಂತಲ್ಲ ಅವ್ರೆ. ನಾನು ಆ ನ್ಯೂಸ್ ಬಗ್ಗೆ ಕೇಳ್ತಿಲ್ಲ ಕಣೋ, ಮತ್ತೆ ಅದ್ರ ಬಗ್ಗೆ ಕೇಳ್ತಿದ್ಯಾ? ಅದೇ ನಿಮ್ಮ ಮತ್ತೆ ಅವ್ರದ್ದು ನ್ಯೂಸ್ ಬಂದಿತ್ತಲ್ಲ, ಆ ನ್ಯೂಸ್ ಬಗ್ಗೆ ಕೇಳ್ತಾ ಇರೋದು. ಆ ವಿಷಯ ಬಿಡ ಇವಾಗ. ಒಂದೊಂದು ಕ್ವಶನ್ ಕಣೋ, ಆಮೇಲೆ ಏನು ಕೇಳಲ್ಲ. ಆ ನ್ಯೂಸಲ್ಲಿ ಬಂದಿದ್ದು ನಿಜ ಏನೋ? ನಿಮ್ಮ ಮತ್ತೆ ಆದ್ಮೇಲೆ ಲವರ್ಸಾ? ನೋಡು, ಆ ವಿಷಯ ಬಿಡು ಅಂತ ಹೇಳ್ತದೆ ಅಂತಾನೆ. ಕೇಳಿ ಇರಿಟೇಟ್ ಮಾಡಬೇಡ. ನಾನೆಲ್ಲ ಇರಿಟೇಟ್ ಮಾಡ್ದೆ? ಹೌದಾ ಅಲ್ವಾ ಅಂತ ಕೇಳ್ತಿದ್ದೀನಪ್ಪ. ನಮ್ಮ ಮನೇಲಿ ಅದೇ ವಿಷಯ ಬಗ್ಗೆ ಮಾತಾಡ್ತಿದ್ರು. ಅವ್ರ ದೊಡ್ಡ ಶ್ರೀಮಂತರಂತೆ, ಅದಕ್ಕೆ ನಿಮ್ಮಮ್ಮ ಲವ್ ಮಾಡಿದ್ರಂತೆ. ನಿಜನಾ? ನೀನು ಅಣ್ಣ ಎಲ್ಲ ಓಕೆನಾ? ಎಲ್ಲ ಓಕೆ ಕಣ. ನೀನು ಹೇಳ್ದಾಗನೇ ಮಾತಾಡಿದ್ದೀನಿ. ಈಗೇನಿದ್ರು ಆ ಹುಡುಗಿ ಬಂದು ನನ್ನ ಹುಡುಗ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಮತ್ತೆ ಈ ಮಾಸ್ಟರ್ ಪ್ಲಾನ್ ಅಂತಂದ್ರೆ ವರ್ಕ್ ಆಗೇ ಆಗತ್ತೆ. ದಟ್ ಈಸ್ ಕಿಶನ್. ಈಗ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಭಾಗ್ಯ ಎಲ್ಲ ಹೋದ್ಲು? 1 ನಿಮಿಷ ಬಂದ್ಬಿಡ್ತೀನಿ ಅತ್ತೆ ಅಂತ ಹೇಳಿ ಹೋದವಳು ಬರ್ಲೇ ಇಲ್ವಲ್ಲ. ಎಲ್ಲ ಹೋಗಿದ್ದೆ ನೀನು? ಇಲ್ಲ, ಒಂಚೂರು ಕೆಲಸ ಇತ್ತು. ಆಯ್ತಾಯ್ತು. ಈಗ ನೋಡಿವಾಗ ಆ ಹುಡುಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದು ನನಗೆ ಗೊತ್ತು. ಇಲ್ಲ ಅತ್ತೆ, ಖಂಡಿತ ಈ ಮದುವೆ ನಡೆಯುತ್ತೆ. ಅದ್ ಹೇಗೆ ಸಾಧ್ಯ? ನೋಡ್ತಾ ಇರು, ಹುಡುಗಿನೇ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಇಲ್ಲ ಅತ್ತೆ, ಹುಡುಗಿ ಬೇಡ ಅಂತ ಹೇಳಲ್ಲ. ಖಂಡಿತ ಮದುವೆ ನಡೆಯುತ್ತೆ. ಭಾಗ್ಯ, ನಿನ್ನ ಅತ್ತೆ ನಾನ್ ಹೇಳ್ದಾಗೆ ನಡೆಯೋದು. ನೋಡ್ತಾ ಇರು ನೀನು. ಏನ್ ಬ್ರೋ, ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ಮೇಲೆ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗದ? ಏನ್ ಬಾವಾ, ಫುಲ್ ಖುಷಿಯಾಗಿದ್ದೀರಾ? ಮುಖದ ಕಲರು ಕೆಂಪಾಗ್ಬಿಟ್ಟಿದೆ. ನಾಚಿಕೆಗ ಅಥವಾ ಪ್ರೀತಿಗ? ಪೂಜಾ, ಪೂಜಾ, ಯಾಕೆ ಅಷ್ಟೊಂದ್ ಕಾಲ ನಡೀತಿದ್ಯಾ? ಅವನ್ನ ಪಾಪದವನು ಅವನು. ಮಾವ, ಅವ್ರು ಯಾವಾಗ್ಲೂ ಇದೇ ತರ ಕಾಲ್ ಎಳಿತಿರ್ತಾರೆ. ನನ್ಗೆ ಇವತ್ತು ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ಕಾಲ್ ಎಳಿತಿದ್ದೀನಿ. ಸರಿಯಾಗಿದ್ದೀರ ಇಬ್ರು. ಸರಿ, ವಿಷಯಕ್ಕೆ ಬರೋಣವಾ? ಇಬ್ರು ಮಾತಾಡ್ಕೊಂಡು ಬಂದ್ರಲ್ಲ, ನಿಮ್ಮ ಒಪಿನಿಯನ್ ಏನು? ನಮ್ಗೆಲ್ಲ ಒಪ್ಪಿಗೆ ಇದೆ. ನನ್ನ ಮಗಳು ಒಪ್ಕೊಂಡಿದ್ದಾಳೆ. ಇನ್ನ ಹುಡುಗ ಒಪ್ಪಿಗೆ ಹೇಳ್ಬೇಕಷ್ಟೇ. ನನಗೂ ಹುಡುಗಿ ಇಷ್ಟ ಆಗಿದ್ದಾಳೆ. ನನಗೆ ಯಾವ ಅಭ್ಯಂತರನೂ ಇಲ್ಲ.
ಯಾವುದಕ್ಕೂ ಇನ್ನೊಂದ್ಸಲ ಹುಡುಗಿ ಒಪಿನಿಯನ್ ಕೇಳ್ಬೇಕಲ್ವಾ? ಅರೆ ಅವಳ ಹತ್ರ ಏನ್ ಕೇಳೋದಿದೆ, ಅವಳು ಆಗ್ಲೇ ಒಪ್ಪಿಗೆ ಇದೆ ಅಂತ ಹೇಳಿದಾಳೆ. ಅದು ಆವಾಗಲ್ವಾ, ಈಗ ನನ್ನ ಜೊತೆ ಮಾತಾಡಿದ್ಮೇಲೆ ಅವ್ರಿಗೆ ನನ್ನ ಬಗ್ಗೆ ಏನ್ ಅನ್ಸಿದೆ ಅಂತ ತಿಳ್ಕೊಬೇಕಲ್ವಾ? ಒಂದ್ಸಲ ಕೇಳಿ ನೋಡಿ. ಹೌದೌದು, ಅಣ್ಣ ಇಷ್ಟೊಂದೆಲ್ಲ ಕೇಳ್ತಿದ್ದಾನೆ ಅಂದ್ಮೇಲೆ ಕೇಳಬೇಕು. ಸುಬ್ಬಿ, ನಿನ್ನ ಒಪಿನಿಯನ್ ಏನು ಅಂತ ಹೇಳಮ್ಮ. ಕೇಳೋದೇನಿದೆ, ಪಕ್ಕ ನನಗಿಷ್ಟ ಇಲ್ಲ ಅಂತಾನೆ ಹೇಳ್ತಾಳೆ. ಇಲ್ಲ ಅತ್ತೆ, ಒಪ್ಕೊಳ್ತಾರ ನೋಡಿ. ನಮ್ಮ ಹುಡುಗನ್ನ ಜಾಸ್ತಿ ನೋಡ್ಬೇಡಮ್ಮ, ದೃಷ್ಟಿ ಆಗುತ್ತೆ ಅವನಿಗೆ. ನಿನ್ ನಿರ್ಧಾರ ಏನು ಅಂತ ಹೇಳಮ್ಮ. ಅದೇನಂದ್ರೆ ಇವ್ರಂತ ಹುಡ್ಗನ ಒಪ್ಪಿಗೆ ಇಲ್ಲ ಅಂತ ಹೇಳೋ ಅಷ್ಟು ದಡ್ಡಿ ನಾನಲ್ಲ.